ಬಿಎಂಟಿಸಿ ಬಸ್ಸಿನಲ್ಲಿ ಸಚಿವ ಭೈರತಿ ಸುರೇಶ್ ಸಂಚಾರ. ಚಿಲ್ಲರೆ ಇಲ್ಲವೆಂದ ಸಚಿವರನ್ನು ಬಸ್ಸಿನಿಂದ ಇಳಿಯಲು ಹೇಳಿದ ಕಂಡಕ್ಟರ್. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ವಾಸ್ತವ ಸ್ಥಿತಿ ಅರಿಯುವ ಉದ್ದೇಶದಿಂದ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಭಾನುವಾರ ಬಿಎಂಟಿಸಿ ಬಸ್ಸಿನಲ್ಲಿ ಸಾಮಾನ್ಯ ಪ್ರಯಾಣಿಕರಂತೆ ಸಂಚರಿಸಿದರು. ಮಾಸ್ಕ್ ಧರಿಸಿಕೊಂಡು ಭೂಪಸಂದ್ರದಿಂದ ಹೆಬ್ಬಾಳವರೆಗೆ ಪ್ರಯಾಣಿಸುವ ವೇಳೆಯಲ್ಲಿ ಈ ಘಟನೆ ನಡೆಯಿತು. ಬಸ್ಸಿಗೆ ಹತ್ತಿದ ಸಚಿವ ಭೈರತಿ ಸುರೇಶ್ ಅವರು 2 ಟಿಕೆಟ್ ನೀಡುವಂತೆ ಕಂಡಕ್ಟರ್ಗೆ ತಿಳಿಸಿ 100 ರು ನೋಟು ನೀಡಿದರು. ಟಿಕೆಟ್ ನೀಡಿದ ಬಳಿಕ ಉಳಿದ ಹಣಕ್ಕಾಗಿ ಕಂಡಕ್ಟರ್ 12 ಚಿಲ್ಲರೆ ನೀಡಿ ಎಂದು ಸಚಿವರಿಗೆ ಹೇಳಿದರು. ಆದರೆ ಸಚಿವರು ತಮ್ಮ ಬಳಿ ಚಿಲ್ಲರೆ ಇಲ್ಲ ಎಂದು ಉತ್ತರಿಸಿದರು. ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಯಾವುದೇ ವಿಶೇಷ ಭದ್ರತೆ ಅಥವಾ ಗುರುತಿಲ್ಲದೆ ಮಾಸ್ಕ್ ಧರಿಸಿಕೊಂಡು ಸಾಮಾನ್ಯ ಪ್ರಯಾಣಿಕರಂತೆ ಬಿಎಂಟಿಸಿ ಬಸ್ಸಿನಲ್ಲಿ ಪ್ರಯಾಣಿಸಿದರು. ಇದರಿಂದ ಕಂಡಕ್ಟರ್ಗೆ ಸಚಿವರ ಪರಿಚಯವಾಗಿರಲಿಲ್ಲ. ಸಚಿವರ ಈ ಬಸ್ ಪ್ರಯಾಣದ ಉದ್ದೇಶ ಬಿಎಂಟಿಸಿ ಸೇವೆ, ಟಿಕೆಟ್ ವಿತರಣೆ, ಸಿಬ್ಬಂದಿಯ ಕಾರ್ಯನಿರ್ವಹಣೆ ಹಾಗೂ ಪ್ರಯಾಣಿಕರ ಅನುಭವವನ್ನು ನೇರವಾಗಿ ಪರಿಶೀಲಿಸುವುದು ಎಂದು ತಿಳಿದು ಬಂದಿದೆ.